ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಟೀಚ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಮೊರಾರ್ಜಿ ದೇಸಾಯಿ ಪ್ರವೇಶ ಪರೀಕ್ಷೆಯ ಕೀ ಉತ್ತರಗಳನ್ನು ನಾವು ನೋಡ್ತಾ ಇದ್ವಿ. ಇದು ಭಾಗ 2, ಗಣಿತ. 41ನೇ ಪ್ರಶ್ನೆ. 57,394 ಮತ್ತು 26,765 ವ್ಯತ್ಯಾಸ. 57,394 ಹಾಗೆ 26,765 ಇದರ ವ್ಯತ್ಯಾಸ ಅಂದರೆ ಡಿಫ್ರೆನ್ಸ್ನ ಕೇಳ್ತಾ ಇದ್ದಾರೆ. ನಾವು ಇಲ್ಲಿ ವ್ಯವಕಲನ ಮಾಡಬೇಕು. 4ರಲ್ಲಿ 5 ಕಳೆಯೋಕ್ಕಾಗಲ್ಲ, ನಿಷ್ಕ ತಗೊಳ್ಳಿ. 14ರಲ್ಲಿ 5 ಕಳೆದ್ರೆ 9, ಆಮೇಲೆ 7ರಲ್ಲಿ 6 ಕಳೆದ್ರೆ 8ರಲ್ಲಿ 6 ಕಳೆದ್ರೆ 2, ಹಾಗೆ 13ರಲ್ಲಿ 7 ಕಳೆದ್ರೆ 6, 6ರಲ್ಲಿ 6 ಕಳೆದ್ರೆ 0, 5ರಲ್ಲಿ 2 ಹೋದರೆ 3 ಆಗುತ್ತೆ. ಇದು 30,629. ಆಪ್ಷನ್ 2 ಸರಿಯಾದ ಉತ್ತರ. 42ನೇ ಪ್ರಶ್ನೆ. ಬಣ್ಣ ಹಚ್ಚಿರುವ ಭಾಗದ ಭಿನ್ನರಾಶಿಯ ರೂಪ. ಇಲ್ಲಿ ಬಣ್ಣ ಹಚ್ಚಿರೋ ಭಾಗದ ಭಿನ್ನರಾಶಿಯ ರೂಪ ಕೇಳ್ತಾ ಇದ್ದಾರೆ. ಇಲ್ಲಿ ಒಟ್ಟು 10 ಭಾಗ ಇದೆ ಆ್ಯಂಡ್ 10 ಭಾಗದಲ್ಲಿ 7 ಭಾಗಕ್ಕೆ ಬಣ್ಣ ಹಚ್ಚಿದ್ದಾರೆ. ಹಾಗಾಗಿ ಉತ್ತರ ಬಂದು 10ನೇ 7. 47,346ಕ್ಕೆ ಎಷ್ಟನ್ನು ಸೇರಿಸಿದರೆ 84,625 ಆಗುತ್ತದೆ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ 47,636ಕ್ಕೆ ಎಷ್ಟನ್ನು ಸೇರಿಸ್ಬೇಕು ನೀವು ಅಂತ ಕೇಳ್ತಾ ಇದ್ದಾರೆ. ನೀವು ಎಲ್ಲಕ್ಕೆ ಎಷ್ಟನ್ನು ಸೇರಿಸ್ಬೇಕು ಅಂತ ಪ್ರತಿ ಆಪ್ಷನ್ನು ಚೆಕ್ ಮಾಡ್ತಾ ಹೋದರೆ ಟೈಮ್ ಆಗುತ್ತೆ. ಸೊ ಇಲ್ಲಿ ನೀವೇನು ಮಾಡಿ ಅಂದರೆ 84,625 ಏನಿದೆಯಲ್ಲ, ಇದರಲ್ಲಿ ನೀವು 47,346 ಕಳೆದ್ರೆ ನಿಮಗೆ ಎಷ್ಟು ಸೇರಿಸ್ಬೇಕು ಅಂತ ಗೊತ್ತಾಗುತ್ತೆ. 5ರಲ್ಲಿ 6 ಕಳೆಯೋಕ್ಕಾಗಲ್ಲ, ಮತ್ತು ದಶಕ ತಗೊಳ್ಳಿ. 15ರಲ್ಲಿ 6 ಹೋದರೆ 9, 1ರಲ್ಲಿ 4 ಹೋಗಲ್ಲ, 11ರಲ್ಲಿ 4 ಹೋದರೆ 7 ಬರುತ್ತೆ, ಹಾಗೆ 5ರಲ್ಲಿ 3 ಹೋದರೆ ನಮಗೆ 2 ಇರುತ್ತೆ, ಹಾಗೆ 4ರಲ್ಲಿ ದಶಕ ತಗೊಂಡ್ರೆ 14ರಲ್ಲಿ 7 ಹೋದರೆ 7, ಹಾಗೆ 7ರಲ್ಲಿ 4 ಹೋದರೆ 3. 37,279. ಆಪ್ಷನ್ 4 ಸರಿಯಾದ ಉತ್ತರ. ಇನ್ನು ರೂಪಾಯಿ 82 ಪೈಸೆಗಳಲ್ಲಿ ಸೂಚಿಸಿ. ರೂಪಾಯಿ 82 ಪೈಸೆಗಳಲ್ಲಿ ಸೂಚಿಸಿ. 1 ರೂಪಾಯಿಗೆ 100 ಪೈಸೆ ಆದರೆ 82 ರೂಪಾಯಿಗೆ ಎಷ್ಟು ಪೈಸೆ ಆಗುತ್ತೆ? 82 100 ಗುಣಿಸಿದ್ರೆ ನಿಮಗೇನು ಬರುತ್ತೆ? 82 100 ಗುಣಿಸಿದ್ರೆ 8,200 ಪೈಸೆ ಅಂತ ಆಗುತ್ತೆ. ಆಪ್ಷನ್ 2. ಇನ್ನು 45ನೇ ಪ್ರಶ್ನೆ. 48ಕ್ಕೆ ಏನನ್ನು ಗುಣಿಸಿದ್ರೆ 48 ಬರುತ್ತೆ. 48 1 48. ಸೊ ಆಪ್ಷನ್ 3 ಸರಿಯಾದ ಉತ್ತರ. ಇನ್ನು ಪ್ರಶ್ನೆ 46 ನೋಡಿದ್ರೆ 4,425 ಹಣವನ್ನು ಅಮರ್, ಅಕ್ಬರ್ ಮತ್ತು ಆಂಟೋನಿಯವರಿಗೆ ಸಮನಾಗಿ ಹಂಚಲಾಯಿತು. ಹಾಗಾದರೆ ಪ್ರತಿಯೊಬ್ಬರಿಗೂ ದೊರಕಿದ ಹಣದ ಪಾಲೆಷ್ಟು? ಅಮರ್, ಅಕ್ಬರ್, ಆಂಟೋನಿ ಅನ್ನೋ 3 ಜನಕ್ಕೆ 4,425 ಸಮನಾಗಿ ಹಂಚಿದ್ರೆ ಎಷ್ಟು ಬರುತ್ತೆ? ಇಲ್ಲಿ 3 ಜನ, ಸೊ 3ರಿಂದ ಭಾಗಿಸ್ಬೇಕು. 3 1 3 ತಗೊಳ್ಳಿ, 1 ಉಳಿಯುತ್ತೆ, 4 ಇಳಿಸ್ಕೊಳ್ಳಿ, 3 4 12. ಸೊ ನೋಡಿ, ಇಲ್ಲಿ ನಮಗೆ 1 2 ಅಂತ ಏನೋ ಸಿಗ್ತಾ ಇದೆ. ಈ ಎಲ್ಲ ಉತ್ತರಗಳನ್ನು ನಾವು ಗಮನಿಸಿದ್ರೆ 1 4 ಇರುವಂಥ ಉತ್ತರ ಆಪ್ಷನ್ 3 ಆಗಿದೆ. ಅಂದರೆ 1,475. ಆಪ್ಷನ್ 3 ನಮಗೆ ಸರಿಯಾದ ಉತ್ತರ ಆಗುತ್ತೆ. ಇನ್ನು 47ನೇ ಪ್ರಶ್ನೆ. 18 ಕಿಲೋಗ್ರಾಮ್, 750 ಗ್ರಾಮ್ ಮತ್ತು 25 ಗ್ರಾಮ್ಗಳ ಮೊತ್ತ. 18 ಕಿಲೋಗ್ರಾಮ್, 750 ಗ್ರಾಮ್ ಹಾಗೆ 25 ಗ್ರಾಮ್. 750 ಗ್ರಾಮ್ ಹಾಗೆ 25 ಗ್ರಾಮ್ ಇದೆರಡು ಸೇರಿದ್ರೆ ನಮಗೆ 775 ಗ್ರಾಮ್ ಆಗುತ್ತೆ. 775 ಗ್ರಾಮ್ ನಾವು ಮತ್ತೆ ಇದನ್ನು ನಾವು 775 ಗ್ರಾಮ್ಗಳನ್ನು ನಾವು ಕಿಲೋಗ್ರಾಮ್ಗಳಲ್ಲಿ ಬರೆದ್ರೆ 0.7
775 ಗ್ರಾಮ್ ಆಗುತ್ತೆ. ಇದಕ್ಕೆ ನಾವು 18 ಕೂಡಿದ್ರೆ 18.775 ಕಿಲೋಗ್ರಾಮ್ ಆಗುತ್ತೆ. ಇದು ಎಲ್ಲಿದೆ ಅಂದರೆ ಆಪ್ಷನ್ 1 ನಮಗೆ ಸರಿಯಾದ ಉತ್ತರ ಆಗುತ್ತೆ. ಕೋನವನ್ನು ಅಳೆಯಲು ಬಳಸುವ ಉಪಕರಣ ಯಾವುದು? ಕೋನವನ್ನು ಅಳೆಯೋಕ್ಕೆ ಬಳಸೋದು ಕೋನ ಮಾಪಕ, ಆಪ್ಷನ್ 4. ಇನ್ನು 49ನೇ ಪ್ರಶ್ನೆ. ಒಂದು ವಿಮಾನವು ಆಗಮಿಸುವ ವೇಳೆಯು 15 ಗಂಟೆ 30 ನಿಮಿಷ. ಈ ವೇಳೆಯನ್ನು 12 ಗಂಟೆ ಗಡಿಯಾರಕ್ಕೆ ಪರಿವರ್ತಿಸಿ. ಈ ಒಂದು ಟ್ರೈನ್ ಟೈಮಿಂಗ್ಸ್ನ ನಾವು 12 ಗಂಟೆ ಗಡಿಯಾರ ಟೈಮಿಂಗ್ಸ್ಗೆ ಬದಲಾಯಿಸಿದರೆ ಇದೇನಿಲ್ಲ, ಸಿಂಪಲ್ ಅಷ್ಟೇ. 15 ಅಂತ ಕೊಟ್ಟಿದ್ದಾರೆ, 15 ಗಂಟೆ 30 ನಿಮಿಷ. ನೀವು 12 ಗಂಟೆ ಗಡಿಯಾರಕ್ಕೆ ಬದಲಾಯಿಸಿದ್ರೆ ಎಷ್ಟು ಬರುತ್ತೆ ಅಂತ ನೋಡಿ. 3, 5ರಲ್ಲಿ 2 ಹೋದರೆ 3, 1ರಲ್ಲಿ 1 ಕಳೆದ್ರೆ 0. ಇದು ನಮಗೆ 3 ಗಂಟೆ 30 ನಿಮಿಷ. ಅಂದರೆ ಇದು 12 ಗಂಟೆ ಗಡಿಯಾರ ಆಗಿರೋದ್ರಿಂದ ಮಧ್ಯಾಹ್ನ 3 ಗಂಟೆ 3 ನಿಮಿಷ ಅಂತ ಆಗುತ್ತೆ. ಆಪ್ಷನ್ ಎ ಸರಿಯಾದ ಉತ್ತರ. ಇನ್ನು 50ನೇ ಪ್ರಶ್ನೆ. ಈ ಕೆಳಗಿನ ಚಿತ್ರದಲ್ಲಿ ವಿಶಾಲ ಕೋನಗಳ ಸಂಖ್ಯೆ. ವಿಶಾಲ ಕೋನಗಳು ಅಂತಂದರೆ ಯಾವೆಲ್ಲ ಕೋನಗಳು ನಮಗೆ 90ಕ್ಕಿಂತ ಹೆಚ್ಚು ಹಾಗೆ 180ಕ್ಕಿಂತ ಕಡಿಮೆ ಇದೆ ಅಂಥ ಕೋನಗಳನ್ನ ನಾವು ವಿಶಾಲ ಕೋನ ಅಂತ ಹೇಳಿ ಕರಿತೀವಿ. ನೋಡಿ, ಇಲ್ಲಿ ಒಂದು ವಿಶಾಲ ಕೋನ, ಇಲ್ಲೊಂದು ವಿಶಾಲ ಕೋನ, ಇಲ್ಲೊಂದು ವಿಶಾಲ ಕೋನ, ಇಲ್ಲೊಂದು ವಿಶಾಲ ಕೋನ, ಒಟ್ಟು 4 ವಿಶಾಲ ಕೋನಗಳು ನಮಗೆ ಪ್ರಶ್ನೆ 50ರಲ್ಲಿ ಸಿಗುತ್ತೆ. ಸೊ ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ 2 ಸರಿಯಾದ ಉತ್ತರ. ಶಾಲಿನಿಯು 7 ಗಂಟೆ 45 AM ಮನೆಯನ್ನು ಬಿಟ್ಟು 9 ಗಂಟೆ 15 AM ಶಾಲೆಯನ್ನು ತಲುಪುತ್ತಾಳೆ. ಹಾಗಾದರೆ ಅವಳು ಶಾಲೆ ತಲುಪಲು ತೆಗೆದುಕೊಂಡ ಸಮಯ ಎಷ್ಟು? ಇಲ್ಲಿ 9 ಗಂಟೆ 15 ನಿಮಿಷ ಹಾಗೆ 7 ಗಂಟೆ 45 ನಿಮಿಷ. ಇಲ್ಲಿ ನಾವು 9 ಗಂಟೆ 15 ನಿಮಿಷದಲ್ಲಿ ನಾವು ಏನು ಮಾಡೋಣ ಅಂದರೆ 1 ಗಂಟೆಯನ್ನು ಪಕ್ಕಕ್ಕೆ ತೆಗೆಯೋಣ. ಅಂದರೆ ಇದು ಆವಾಗ ಏನಾಗುತ್ತೆ, 1 ಗಂಟೆಗೆ ಎಷ್ಟು ನಿಮಿಷ? 1 ಗಂಟೆಗೆ 60 ನಿಮಿಷ. ಹಾಗಾಗಿ ಈ 1 ಗಂಟೆ 9 ಗಂಟೆಯಲ್ಲಿ 1 ಗಂಟೆಯನ್ನು ಪಕ್ಕಕ್ಕೆ ನಾವು ತೆಗೆದ್ರೆ 8 ಗಂಟೆ ಆಗುತ್ತೆ. 8 ಗಂಟೆ ಈ ತೆಗೆದಿದ್ದಂಥ 60 ನಿಮಿಷನ 15ಕ್ಕೆ ನಾವು ಕೂಡಿದ್ರೆ ಏನಾಗುತ್ತೆ? 75 ಆಗುತ್ತೆ. ಸೊ ಇದು 8 ಗಂಟೆ 75 ನಿಮಿಷ ಆಯಿತು. ಇನ್ನು ಇಲ್ಲಿರೋದು 7 ಗಂಟೆ 45 ನಿಮಿಷ. ಎರಡನ್ನು ನೀವು ಕಳೆದ್ರೆ ನಿಮಗೆ ಎಷ್ಟು ಸಿಗುತ್ತೆ? 8ರಲ್ಲಿ ಹೇಳಿದ್ರೆ 1, ಅಂದರೆ 1 ಗಂಟೆ 30 ನಿಮಿಷ. ಆಪ್ಷನ್ 4 ಸರಿಯಾದಂಥ ಉತ್ತರ. 1 ಗಂಟೆ 30 ನಿಮಿಷ. 52ನೇ ಪ್ರಶ್ನೆ. ಈ ಸರಣಿಯನ್ನು ಪೂರ್ಣಗೊಳಿಸಿ. 1, 4, 9, 16, 25 ಇವೆಲ್ಲ ಕೂಡ ವರ್ಗ ಸಂಖ್ಯೆಗಳು. 1 ಸ್ಕ್ವೇರ್ ಅಂದರೆ 1, 2 ಸ್ಕ್ವೇರ್ ಅಂದರೆ 4, 3/2 ಅಂದರೆ 3 ಸ್ಕ್ವೇರ್ 9, 4 ಸ್ಕ್ವೇರ್ ಅಂದರೆ 16, 5 ಸ್ಕ್ವೇರ್ ಅಂದರೆ 25. ಪಕ್ಕದಲ್ಲಿ ಇನ್ನು ಯಾವ್ದು ಬರಬೇಕು ಅಂದರೆ 6 ಸ್ಕ್ವೇರ್. 6 ಸ್ಕ್ವೇರ್ ಅಂತಂದರೆ 36, 6 × 6 36. ಆಯತಾಕಾರದ ತೋಟದ ಉದ್ದವು 60 ಮೀಟರ್ ಮತ್ತು ಅಗಲ 40 ಮೀಟರ್ ಆದರೆ ತೋಟದ ಸುತ್ತಳತೆ ಎಷ್ಟು ಅಂತ ಹೇಳಿ ಪ್ರಶ್ನೆ. ಆಯತದ ಸುತ್ತಳತೆಯನ್ನು ಕಂಡುಹಿಡುವ ಸೂತ್ರ ನಮಗೆಲ್ಲ ಗೊತ್ತಿದೆ. ಆಯತದ ಸುತ್ತಳತೆ ಏನಂದರೆ 2 ಗುಣಿಸಿ ಉದ್ದ ಪ್ಲಸ್ ಅಗಲ. 2 ಗುಣಿಸಿ ಉದ್ದ ಬಂದು 60, ಅಗಲ ಬಂದು 40. ಎರಡರಲ್ಲೂ ಮೀಟರ್ ಇರೋದ್ರಿಂದ ಇಲ್ಲಿ ಮೀಟರ್ ಅನ್ನೋದು ಕಾಮನ್ ಆಗುತ್ತೆ, ಅಂದರೆ ಸೇಮ್ ಆಗುತ್ತೆ. ಪಕ್ಕಕ್ಕೆ ತಗೊಳ್ಳಿ. 2 ಗುಣಿಸಿ 60 + 40 ಅಂದರೆ 100 ಆಯಿತು. 2 100ಲೇ ಎಷ್ಟಾಯಿತು? 200 ಆಯಿತು. ಇಲ್ಲಿ 200 ಹತ್ರ ಮತ್ತೆ ನಾವು ಹುಷಾರಾಗಿರಬೇಕು. ಒಂದು ಚದರ ಮೀಟರ್ ಕೊಟ್ಟಿದ್ದಾರೆ, ಇನ್ನೊಂದು ಮೀಟರ್ ಕೊಟ್ಟಿದ್ದಾರೆ. ಪ್ರಶ್ನೆಯಲ್ಲಿ ನಮಗೆ ಮೀಟರ್ ಅಂತಾನೇ ಇರೋದ್ರಿಂದ ಉತ್ತರ ಕೂಡ ನಮಗೆ ಏನು ಬರುತ್ತೆ? ಮೀಟರಲ್ಲೇ ಬರುತ್ತೆ. ಹಾಗಾಗಿ ಆಪ್ಷನ್
3 ನಮಗೆ ಸರಿಯಾದ ಉತ್ತರ. 54ನೇ ಪ್ರಶ್ನೆ. ಪೂರ್ವಿಯು ವಾರ್ಷಿಕ ಪರೀಕ್ಷೆಯಲ್ಲಿ ವಿವಿಧ ವಿಷಯಗಳಲ್ಲಿ ಪಡೆದ ಅಂಕಗಳು ಕೆಳಗಿನಂತಿವೆ. ಪುನರ್ವಿಯು ಯಾವ ವಿಷಯದಲ್ಲಿ ಅತಿ ಹೆಚ್ಚು ಅಂಕ ಪಡೆದಿದ್ದಾಳೆ? ಇಲ್ಲಿ ನಾವು ಗ್ರಾಫ್ನ ನೋಡಿ ಹೇಳಿದ್ರೆ ಯಾವ ವಿಷಯಕ್ಕೆ ಹೆಚ್ಚು ಮಾರ್ಕ್ಸ್ ಅವಳಿಗೆ ಬಂದಿದೆ ಅಂದರೆ ಗಣಿತ ವಿಷಯಕ್ಕೆ ಅವಳಿಗೆ 90ರ ಆಸುಪಾಸಲ್ಲಿ ಅಂಕಗಳು ಬಂದಿದೆ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಗಣಿತ, ಆಪ್ಷನ್ 4. ಇನ್ನು ಬಿಡಿಸಿ ಅಂತೇಳಿ ಕೊಟ್ಟಿದ್ದಾರೆ. 32,357ನ್ನು 28,467ಕ್ಕೆ ಕೂಡಿ ಅಂತೇಳಿದ್ದಾರೆ. ಕೂಡಿದ್ರೆ ನಮಗೆ ಎಷ್ಟು ಬರುತ್ತೆ ಅಂತ ಅಂದರೆ 6 6 12 1 13ಕ್ಕೆ 3 ದಶಕ 1 4 3 7 1 8 10ಕ್ಕೆ 0 ದಶಕ 1 ಹಾಗೆ 3 3 6 60,834 ಇದೆ. 834 ಇದೆ. ಇದರಲ್ಲಿ 47,642 ಕಳಿಬೇಕು. ಕಳೆದ್ರೆ ನಮಗೆ 4ರಲ್ಲಿ 2 ಹೋದರೆ 2 ಆಗುತ್ತೆ. 13ರಲ್ಲಿ 4 ಹೋದರೆ ನಮಗೆ ಎಷ್ಟಾಗುತ್ತೆ? 8 ಆಗುತ್ತೆ. ಹಾಗೆ 7ರಲ್ಲಿ 6ನ ಕಳೆದ್ರೆ 1 ಆಗುತ್ತೆ. 60,834ಕ್ಕೆ 47,642 ಕಳೆದ್ರೆ ನಮಗೆ ಎಷ್ಟು ಉತ್ತರ ಬರುತ್ತೆ? 2 8 1 3 1 13,181 ಬರುತ್ತೆ. ಸರಿಯಾದ ಉತ್ತರ ಆಪ್ಷನ್ 3. ಹಾಗೆ 56ನೇ ಪ್ರಶ್ನೆ. ಈ ಕೆಳಗಿನ ಸಂಖ್ಯೆಯ ಗುಣಲಬ್ಧದಲ್ಲಿ ಗುಣಾಕಾರ ಮಾಡಿದ್ರೆ 180ಕ್ಕೆ 0ನ ಗುಣಿಸಿದ್ರೆ 0 ಬರುತ್ತೆ. ಆಮೇಲೆ ಯಾರನ್ನೇ ಗುಣಿಸ್ಲಿ ನಾವು 0 ಬರುತ್ತೆ. ಹಾಗಾಗಿ ಉತ್ತರ ಆಪ್ಷನ್ 2 0. 57ನೇ ಪ್ರಶ್ನೆ. 4 8 0 2 5 ಈ ಅಂಕಿಗಳು ಪುನಃ ಉಪಯೋಗಿಸದೆ ಬರೆಯಬಹುದಾದ 5 ಅಂಕಿಯ ಅತಿ ಸಣ್ಣ ಸಂಖ್ಯೆ. ಇದರಲ್ಲಿ ಅತಿ ಸಣ್ಣ ಸಂಖ್ಯೆ ನಾವು ಯಾವ್ದು ಮಾಡ್ಬೋದು ಅಂದರೆ ಮೊದಲು 2 ಹಾಕೋಬೋದು, ಆಮೇಲೆ ನಾವು 0 ಹಾಕೋಬೋದು, ನಂತರ ನಾವು 4 5 ಹಾಗೆ 8. ಇದು ಅತ್ಯಂತ ಸಣ್ಣ ಸಂಖ್ಯೆ. ಆಪ್ಷನ್ 3 ಸರಿಯಾದ ಉತ್ತರ. ಒಂದು ಸಂಖ್ಯೆಯನ್ನು 12ರಿಂದ ಭಾಗಿಸಿದಾಗ ಭಾಗಲಬ್ಧವು 15, ಶೇಷ 5 ಬರುತ್ತೆ. ಹಾಗಾದರೆ ಇದರ ಭಾಜ್ಯವು ಡ್ಯಾಶ್ ಆಗಿರುತ್ತದೆ. ಇಲ್ಲಿ ಇರೋವಂಥ ನೀವು ಆಪ್ಷನ್ಸ್ನ ಚೆಕ್ ಮಾಡ್ಕೋಬೋದು. ಇಲ್ಲ ಅಂತಂದರೆ ನೀವು ಒಂದೊಂದೇ ಈಗ 185 ಇದೆಯಲ್ಲ ಅದನ್ನು ತಗೊಂಡು ಸ್ಟ್ರೈಟ್ ಅವೇ ನೀವು ಮಾಡಿದ್ರೆ 12 1ಲಿ 12, 6ನ್ನು ಉಳಿಯುತ್ತೆ, 5 ಇಳಿಸ್ಕೊಳ್ಳಿ 65 ಆಯಿತು. 12 5ಲೆ 60 ಆಗುತ್ತೆ. ಶೇಷ ನಮಗೆ 5 ಉಳಿಯುತ್ತೆ. ಸೊ ಅಲ್ಲಿಗೆ ಶೇಷ 5 ಉಳಿದು ಭಾಗಲಬ್ಧ 15 ಇರೋವಂಥ ಒಂದು ಭಾಜ್ಯ ಯಾವುದಪ್ಪ ಅಂತಂದರೆ 185 ಆಯಿತು. ಇನ್ನು 59ನೇ ಪ್ರಶ್ನೆ. ಒಂದು ಹಳ್ಳಿಯ ಜನಸಂಖ್ಯೆಯು 3,389, ಇನ್ನೊಂದು ಹಳ್ಳಿಯ ಜನಸಂಖ್ಯೆ 4,893. ಎರಡು ಹಳ್ಳಿಗಳ ಒಟ್ಟು ಜನಸಂಖ್ಯೆ 3,389, 4,893. ಎರಡನ್ನು ಕೂಡಿ 2 ದಶಕ 1 3 9 2 ದಶಕ 1 8 8 2 8 2. ಆಪ್ಷನ್ 2 ಸರಿಯಾದ ಉತ್ತರ. 2,462, 2,462 ಹಾಗೆ 3,487ರ ಮೊತ್ತವನ್ನು 10ರ ಸ್ಥಾನದ ಸಮೀಪಕ್ಕೆ ಅಂದಾಜಿಸಿ ಅಂತ ಇದೆ. ಇಲ್ಲಿ 7 2 9 ಆಯಿತು. 14ಕ್ಕೆ 4 ದಶಕ 1 ಆಯಿತು.
9 ಆಯಿತು ಅಂಡು 5 ಆಯಿತು. 10ರ ಸ್ಥಾನ ಅಂದರೆ ನಾವು ಯಾವಾಗಲೂ ಅದರ ಬಿಡಿ ಸ್ಥಾನವನ್ನು ನೋಡಬೇಕಾಗುತ್ತೆ. ಬಿಡಿ ಸ್ಥಾನದಲ್ಲಿ 5ಕ್ಕಿಂತ ಹೆಚ್ಚಿಗೆ ಸಂಖ್ಯೆ ಇದ್ದರೆ ನಾವು ಅದನ್ನು 0 ಮಾಡಿ ಪಕ್ಕದ ಸಂಖ್ಯೆಗೆ 1 ಕೂಡಬೇಕು. ಅಲ್ಲಿಗೆ ಇದು 5 9 5 0 ಅಂದರೆ ಆಪ್ಷನ್ 2 ಸರಿಯಾದಂಥ ಉತ್ತರ. ಇದಿಷ್ಟು ಗಣಿತ ಪ್ರಶ್ನೆ, ಬಿಡಿಸಿರುವಂಥ ಗಣಿತ ಪ್ರಶ್ನೆಯ ಉತ್ತರಗಳು. ಏನಾದರೂ ಇದರಲ್ಲಿ ನಿಮಗೆ ಡೌಟ್ ಅಂತ ಅನಿಸಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.